ಇನ್ನೇನು ಹೇಳ್ತಾಳೆ? ಒಳ್ಳೇದಾಗ್ಲಮ್ಮ ಅಂತ ನಾಟಕ ಮಾಡ್ತಾಳೆ. ಇನ್ಮೇಲೆ ನಮಗೆ ಒಳ್ಳೇದಾಗದು ಬಿಡಿ ಅಕ್ಕ. ಅವಳು ಮುಖ ಮುಚ್ಕೊಂಡು ರೂಮಲ್ಲೇ ಕೂತಿರ್ಬೇಕು. ಇನ್ಮೇಲೆ ಕಂಪ್ನಿ ವ್ಯವಹಾರ ಅಂತ ಆ ಕಡೆ ತಲೆ ಹಾಕು ಮಲ್ಗಂಗಿಲ್ಲ ಅವಳು. ಸಾಯ್ಲಿ ಬಿಡಿ. ಅವಳನ್ನ ಒಂದಿನ ಕುತ್ಕೆ ಹಿಡ್ದು ನೀವೇ ಹೊರಗಾಕಿ. ಆ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆದ್ಯಾ, ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾಯ್ತು? ಅದಕ್ಕೆ ಇಷ್ಟೆಲ್ಲ ಅವಮಾನ ಆದ್ಮೇಲೂ ಸಂಯುಕ್ತ ಸುಮ್ಮನೆ ಇರ್ತಾಳ? ಏನು ಮಾಡ್ತಾಳೆ? ನಂಗೆ ಯಾಕೋ ಭಯ ಆಗ್ತಿದೆ ಅದಕ್ಕೆ. ನೋಡು, ಇಷ್ಟು ದಿನ ಬೈದಲ್ಲಿ ನಿಂತಿದ್ದು ಸಾಕು ಅಂತ ಧೈರ್ಯವಾಗಿ ನಿಂತ್ಕೊಂಡು ಅವಳನ್ನ ಕಂಪ್ನಿಯಿಂದ ಹೊರಗಡೆ ಹಾಕಿದ್ದೀನಿ. ನಾಳೆ ಮನೆಯಿಂದನೂ ಹೊರಗಡೆ ಹಾಕೋ ಕಾಲ ಬಂದೇ ಬರತ್ತೆ. ಆದ್ಯಾ, ಮಾವನ ಮುಂದೆ ಅಷ್ಟು ಧೈರ್ಯವಾಗಿ ಮಾತಾಡಿ ಇಲ್ಲಿ ಬಂದು ಅಕ್ಕನ ಮುಂದೆ ಭಯ ಪಡ್ತಾ ಇದೆಯಲ್ಲ. ಮಾವ ಹೆದರಿಸ್ತಾ ಇದ್ರು. ಅವ್ರ ಮುಂದೆ ಹೆದರ್ಕೊಂಡ್ರೆ ಅವ್ರು ಹೇಳ್ದಾಗೆ ಕೇಳಬೇಕಾಗುತ್ತೆ ಅಂತ ಹಾಗೆ ನಡ್ಕೊಳ್ತಾ ಇದ್ದೆ. ದೊಡ್ಡಪ್ಪ ಎದುರಿಸ್ತಾ ಇದ್ರ? ಏನಂತ? ಅಕ್ಕ, ಮಾವ ಇಲ್ಲಿಂದ ಹೋಗಿದ್ದ ದಿನದಿಂದ ಸಂಯುಕ್ತ ಸರಿ ಇಲ್ಲ, ಅವಳಿಂದ ದೂರ ಇರಿ, ಅವಳು ಹಾಗೆ ಮಾಡ್ಬಿಡ್ತಾಳೆ ಈಗ ಮಾಡ್ಬಿಡ್ತಾಳೆ ಅಂತ ಎದುರಿಸ್ತಾನೆ ಇದ್ದಾರೆ. ಆದರೆ ಯಾಕೆ ಎದುರ್ಕೊಂಡಿದ್ದಾರೆ ಅಂತ ಮಾತ್ರ ಹೇಳ್ತಾ ಇಲ್ಲ. ನಾವು ಕೇಳ್ತಾನೆ ಇದ್ದೀವಿ, ಆದರೆ ಅವ್ರ ಬಾಯೇ ಬಿಡ್ತಾ ಇಲ್ಲ. ಅವಾಗ ಅವ್ರು ಎದುರಿಸ್ತಾ ಇದ್ರು, ಇವಾಗ ಈ ಆದ್ಯ ಎದುರಿಸ್ತಾ ಇದ್ದಾಳೆ ಅಷ್ಟೆ. ಆದ್ಯಾ, ಅವಳ ಕೈಯಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವಳ ಪವರ್ ಕಮ್ಮಿ ಆಗಿದೆ. ಆ ಪವರ್ ಇದ್ದಿದ್ದು ದುಡ್ಡಿಂದ ಅಲ್ವಾ? ಆ ದುಡ್ಡು ಕಮ್ಮಿ ಆದ್ಮೇಲೆ ಅವಳ ಪವರು ಕಮ್ಮಿ ಆದಂಗೆ. ಅದು ಹಾಗಲ್ಲ ಅದಕ್ಕೆ. ಶಿ ಇಸ್ ಅ ವೆರಿ ಡೇಂಜರಸ್ ವುಮೆನ್. ಅವಳ ಕೈಯಲ್ಲಿ ಏನೂ ಆಗಲ್ಲ ಅಂತ ನಾವು ಅಂದ್ಕೊಳಕ್ ಆಗೋದೇ ಇಲ್ಲ. ಕಂಪ್ನಿ ಸೈನಿಂಗ್ ಅಥಾರಿಟಿ ಕಳ್ಕೊಂಡು ಮಾತ್ರಕ್ಕೆ ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಅವಳು ಅನ್ಕೊಳ್ಳೋಳಲ್ಲ. ಅವಳು ಕೆಲವು ಸರಿ ಕಲ್ ಬಂಡೆ ಥರ ನಡ್ಕೊಳ್ತಾಳೆ. ಶಾಂತವಾಗೇ ಇರ್ತಾಳೆ. ಆದರೆ ಅದೇನಾದರೂ ಉರುಳು ಬಿದ್ದರೆ ಏನಾಗುತ್ತೆ ಅಂತ ಗೊತ್ತು ತಾನೆ. ಈ ಹಿಂದೆ 2-3 ಸಲ ಯಾವುದೋ ವಿಷಯಕ್ಕೆ ಅಣ್ಣನ ಜೊತೆ ಮಾತು ಬಿಟ್ಟಾಗ್ಲೂ ಹೇಗೋ ನಾಟಕ ಮಾಡಿ ಅಣ್ಣನ ಕನ್ವಿನ್ಸ್ ಮಾಡಿಬಿಡ್ತಾಳೆ. ಅವಳು ಎಲ್ಲನೂ ಅಕ್ಸೆಪ್ಟ್ ಮಾಡಿಕೊಂಡು ಸೈಲೆಂಟ್ ಆಗಿದ್ದಾಳೆ ಅಂದರೆ ಏನೋ ಸ್ಕೆಚ್ ಆಗ್ತಿದ್ದಾಳೆ ಅಂತ ಅರ್ಥ. ಮತ್ತೆ ನಾಟಕ ಶುರು ಮಾಡ್ತಾಳೆ. ನೋಡ್ತಾ ಇರಿ. ನನಗೆ ಗೊತ್ತು ಅವಳೇನು ನಾಟಕ ಮಾಡ್ತಾಳೆ ಅಂತ. ಈ ಸತಿ ರಿಪೀಟ್ ಮಾಡಲಿ, ಆಮೇಲೆ ಇದೆ ಅವಳಿಗೆ. ಏನು ಮಾಡ್ತೀರಾ ಅಕ್ಕ? ಈಗಲೇ ಹೇಳಲ್ಲ ಬೆಂದು. ಅವಳು ನಾಟಕ ಮಾಡಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಈ ಸತಿ ಕೊಡ್ತೀನಿ. ಹೇಗೆ ಕೊಡ್ತೀನಿ ಅಂದ್ರೆ ಸಾಯೋವರೆಗೂ ನಾಟಕ ಇಟ್ಕೋಬೇಕು.